ಇವನ್ ಯಾಕೆ ಬಂದ? ನಾನು ಯಾವುದೇ ಪ್ರೂಫ್ ಕೂಡ ಉಳಿಸಿಲ್ಲ ಅಲ್ಲಿ. ಭುವನ್, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಸೋ ಮಚ್. ಈಗ ಧಾರೆ ಎರೆಯುವ ಸಮಯ. ಹೆಣ್ಣಿನ ಕಡೆಯವರು ತಮ್ಮ ಮಗಳನ್ನು ಗಂಡಿಗೆ ಧಾರೆ ಎತ್ಕೊಡು. ಹರಣಿ ಮಾಧವ, ಹೋಗಿ ಧಾರೆ ಎರೆಯಕ್ಕೆ ಕರೀತಾ ಇದ್ದಾರೆ. ಅಮ್ಮ ನೀನ್ ಬಾಮ್ಮ. ಎಲ್ಲಿ? ಅತ್ತೆ ಬಂದ್ರ? ಅಮ್ಮ ಬಂದ್ರ ಶ್ರದ್ಧಾ? ಜಾನಕಮ್ಮ ಅವರು ಧಾರೆ ಎಳೆಯೋಗಿಲ್ಲ. ಅವ್ರ ಯಜಮಾನರು ಅರೆ, ಅದೇ ಹೇಗಾಗತ್ತೆ? ಇಷ್ಟು ದಿನ ಶ್ರದ್ಧಾನ ಕಷ್ಟಪಟ್ಟು ಸಾಕಿದ್ದು ಅವರೇ ಅಲ್ವಾ? ಅವರು ಕೂಡ ಧಾರೆ ಎರೆಯೋಕೆ ಬರಲೇಬೇಕಾಗತ್ತೆ. ಪಾಪ ಅವ್ರನ್ನ ದೂರ ಇಟ್ಟು ಅವ್ರ ಮಗಳಿಗೆ ಬೇರೆ ಯಾರೋ ಧಾರೆ ಎರೆಯೋದು ಸರಿ ಅಲ್ಲ, ಅಲ್ವೇ ಅಲ್ಲ? ಆದರೆ ಶಾಸ್ತ್ರ ಪ್ರಕಾರ ಹಾಗೆ ಮಾಡೋಕ್ಕಾಗಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ ಪುರೋಹಿತ್ರೆ. ಅವ್ರನ್ನು ಸೇರಿಸ್ಕೊಂಡು ಧಾರೆ ಎರೆದ್ರೆ ಮಾತ್ರ ಇದಕ್ಕೊಂದು ಬೆಲೆ. ಇಲ್ದಿದ್ರೆ ಏನ್ ಪ್ರಯೋಜನ ಹೇಳಿ? ತನ್ನ ಮಗಳು ಮದುವೆ ಮಾಡಬೇಕು ಅಂತ ಎಷ್ಟು ದಿನದಿಂದ ಕನಸು ಕಟ್ಟಿದ್ದಾರೆ. ಇವತ್ತು ಮಗಳು ಮನೆ ಬಿಟ್ಟು ದೂರ ಹೋಗ್ತಿರೋ ಸಂದರ್ಭದಲ್ಲಿ ಅವ್ರನ್ನೇ ದೂರ ಇಟ್ರೆ ಹೇಗೆ? ಶ್ರದ್ಧಾ, ಹೇಳಿ, ಅಮ್ಮ ಎಲ್ಲಿದ್ದಾರೆ? ಕರೀರಿ ಅವ್ರನ್ನ, ಕರೀರಿ ಶ್ರದ್ಧಾ. ಅಪ್ಪ ಇಲ್ಲ ಅನ್ನೋ ಕಾರಣಕ್ಕೆ ಇಷ್ಟು ದಿನ ಅಪ್ಪನ ಹಾಗೆ ಇದ್ದ ಅಮ್ಮನ ದೂರ ಮಾಡೋದು ತಪ್ಪಾಗುತ್ತೆ. ಹಾಗಿದ್ರೆ ಎಲ್ಲರೂ ಸೇರಿ ಧಾರೆ ಎರೀರಿ. ಎಲ್ಲಿ ಬನ್ನಿ ಅಲ್ಲ. ಓಂ ಕ್ಷೇತ್ರೀತ್ವಾ ನಿವೃತ್ತೀತ್ವಾ ದ್ರೋಹೋ ಮುಂಚಾಮಿ ವರುಣಸ್ಯ ಪಾಶಾತ್ ಅನಾಗಸಂ ಬ್ರಹ್ಮಣೇ ತ್ವಾ ಕರೋಮಿ ಶಿವೆ ತೇದ್ಯಾವಾ ಪೃಥಿವೀ ಉಭೇ ಇಮೇ ಶಂತೆ ಸ್ನೇ ಸಹಾದ್ಭಿರಸ್ತೋ ಶಂ ದ್ಯಾವಾ ಪೃಥಿವೀ ಸಹೋಷಧೇಭಿಃ ಶಮಂತರಿಕ್ಷಕುಂ ಸಹ ವಾತೇನ ತೇ ಶಂತೆ. विदधे सुवीराः सैकुं सत्येभिः सखिभिः सुजद्भिः ಇದಕ್ಕೆ ಇಷ್ಟೊಂದತ್ರೆ ಹೇಗೆ ಶ್ರದ್ಧಾ? ಎಲ್ಲ ಕಣ್ಣೀರನ್ನು ಖುಷಿಲ್ ಖಾಲಿ ಮಾಡ್ಕೋಬೇಡ. ಬೇಜಾರಿಗೂ ಸ್ವಲ್ಪ ಇಟ್ಕೊಂಡಿರೋ.
विग्रहाराय त्रिलोचनाय अस्मानगराय माहेश्वराय नित्याय शुद्धाय दिगम्बराय तस्मै गकाराय नमो शिवाय नमो शिवाय। त्रिपादस्यामृतं दिवि त्रिपादोर्ध्वुदैत्पुरुषः पादोऽस्येहात् भवात् पुनः ततो विश्वं व्यक्रामत शासनानशने अभि माङ्गल्यधार्याः इदं मूर्तिकाः माङ्गल्यदेवतात्र सन्निहिताः सन्तो। ಊರ್ಮಿಳಾ ಊರ್ಮಿಳಾ ಆ ಊರ್ಮಿಳ ಯಾಕೆ ಸುಮ್ಮನೆ ಇದ್ದಾಳೆ? ಅವಳ ಪ್ಲಾನ್ ಏನು ಅರ್ಥ ಆಗದೆ ತಲೆ ಕೆಟ್ಟು ಹೋಗಿದೆ. ಅವಳು ಸುಮ್ಮನೆ ಇರೋದ್ರ ಹಿಂದೆ ಬೇರೆ ಏನೋ ಉದ್ದೇಶ ಇರಲೇಬೇಕು. ಅವಳು ಖಂಡಿತ ಒಳ್ಳೆ ಉದ್ದೇಶ ಅಂತೂ ಇಟ್ಕೊಂಡಿರಲ್ಲ. ಊರ್ಮಿಳಾ 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 ಈ ತಾಳಿನ ಯಾವ್ದಾದ್ರು ಮುತ್ತೈದೆ ಹೋಗಿ ಎಲ್ಲರೂ ಕಲ್ಲು ಮುಟ್ಸ್ಕೊ ಬನ್ನಿ. ಬನ್ನಿ ಅಮ್ಮ. ನಾನಾ ನಹಿ ನಹಿ ಹಾ ನೀವೇ ಬನ್ನಿ ಬನ್ನಿ. ತಗೋ. ब्रह्मणस्पते त्वमस्य यन्ता सोक्तस्य बोधितनयं च जिन्वा विश्वं तद्भद्रं यदवन्ति देवाः बृहद्वदेम विदधे सुवीराः सयेगुं सत्येभ्यः सखेभ्यः शुजद्भिः बोधाय संविदनशैल। ಎಲ್ರು ತಾಳಿ ಮುಟ್ಟಿ ವಧುವರರಿಗೆ ಹಾರೈಸಿ. ब्रह्मणस्पते सुरभिर्विश्वैः धर्मस्वेदे वित्रविणम्यानक। ನೀವು ಅಷ್ಟೇ ತಾಳಿ ಮುಟ್ಟಿ. ಎಲ್ರಿ ತಾಳಿನೇ ಕಾಣ್ತಾ ಇಲ್ಲ ಇದರಲ್ಲಿ. ಈಗ ಇತ್ತು ತಾಳಿ ಇಲ್ಲ ಇದ್ರೆ ನೋಡಿ. ಎಲ್ಲಾಯ್ತು? ಈಗ ತಾನೇ ಇತ್ತು. ಈಗ ನೋಡಿದ್ರೆ ಮಾಯ ಆಗೋಯ್ತಾ? ನೋಡಿ ನಾನೇನು ಮಾಡಿಲ್ಲ ರೀ, ಎಲ್ಲೋ ಮಾಯ ಆಗೋಗಿದೆ. ಏನಾಯ್ತು ನೋಡಿ ನೋಡಿ ಸ್ವಲ್ಪ ಏನಾಯ್ತು ಅಂತ. ನೋಡಿ ಆ ಕಡೆ ಎಲ್ಲರೂ ಬಿದ್ದಿರ್ಬೋದು ಅಂತ ನೋಡ್ರಿ. ತಾಳಿ ಎಲ್ಲೋಯ್ತ್ರಿ? ಇಲ್ಲಿ ಅವನ ಕಾಲ ತಾಳಿ ಇದೆ ನೋಡಿ. ಏಯ್ ನಿಂತ್ಕೊಳ್ಳೋ. ಏಯ್ ತಾಳಿ ಕೊಡೋ. ಏಯ್ ಕೊಡೋ ತಾಳಿನ. ಹೇಳ್ಬಿಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ. ನೀನ್ ಆಮೇಲೆ ಹೇಳ್ಕೊ, ಮೊದಲು ತಾಳಿ ಕೊಡು. ಹೇಳ್ಬಿಡ್ತೀನಿ, ಎಲ್ಲ ಹೇಳ್ಬಿಡ್ತೀನಿ.
ಏನಾಗ್ತದೆ ಶ್ರದ್ಧಾ? ಏನೋ ಗೊತ್ತಿಲ್ಲ ಭುವನ್, ಜನ ಎಲ್ಲ ಗುಂಪು ಸೇರ್ಕೊಂಡಿದ್ದಾರೆ. ಊರ್ಮಿಳಾ, ಹೋಗಿ ನೋಡಿ ಏನು ಅಂತ. ಅಯ್ಯ ಅಜ್ಜಿ, ಈ ಮದ್ವೆ ಆಗ್ತಾ ಇರೋದೇ ಈ ಹಾಳ್ ಕೊಂಪೆಯಲ್ಲಿ. ಯಾವನೋ ಕುಡ್ಕ ಚೆನ್ನಾಗಿ ಕುಡ್ಕೊಂಬಂದು ಗಲಾಟೆ ಮಾಡ್ತಿದ್ದಾನಷ್ಟೇ. ಸುಮ್ಮನೆ ಹಾಗೆಲ್ಲ ಮಾತಾಡ್ಬೇಡ. ಮತ್ತಿನ್ನೇನ್ ಅಜ್ಜಿ, ಇನ್ನೇನಾಗಿರುತ್ತೆ? ನೀನು ಆರಾಮಾಗಿರು, ಡೋಂಟ್ ವರಿ. ಏನ್ ನಡೀತಿದೆ ಇಲ್ಲಿ? ಯಾವನ ಹುಚ್ಚ ತಾಳಿ ಕಿತ್ಕೊಂಡಿದ್ದಾನೆ, ಕೊಡು ಅಂತ ಕೊಡ್ತಾ ಇಲ್ಲ. ನೋಡು ಗೌರವ್, ಮೊದಲು ತಾಳಿ ಕಿತ್ಕೊಂಡು ಆಚೆ ಕಳಿಸಿ ಅವನನ್ನ. ಹುಚ್ಚರದ ಒಳಗ್ ಬರ್ತಾರ. ಯಾರು ಬಿಟ್ರೆ ನಡಿಯೋ ನಡಿಯೋ ಇಡಿಯಟ್. ನಡಿಯೋ ಆಚೆಗೆ ಇಡಿಯಟ್. ನಡಿ ಆಚೆಗೆ ಇಡಿಯಟ್. ಹೇಳ್ಬಿಡ್ತೀನಿ, ನಾನೆಲ್ಲ ಹೇಳ್ಬಿಡ್ತೀನಿ ಎಲ್ಲ ಹೇಳ್ಬಿಡ್ತೀನಿ ನಾನು ಎಲ್ಲ ಹೇಳ್ಬಿಡ್ತೀನಿ. ಹೇಳ್ಬಿಡ್ತೀನಿ ಎಲ್ಲ ಹೇಳ್ಬಿಡ್ತೀನಿ. ಮಹೀವ ಶರ್ಮಣೇವರಾಯ. ಎಲ್ಲರಿಗೂ ಕೊಟ್ಬಿಡಮ್ಮ ಇದನ್ನ. ಓಂ ಯಂತು ನದಯೋ ವರ್ಷಂತು ಪರ್ಜನ್ಯಾಃ ಸ್ವಪಿಪ್ಪಲ ಓಷಧಯೋ ಭವಂತೋ ಅನ್ನವತಾಮೋ ಧನವತಾ ಮಾಮಿಕ್ಷವತಾಂ ಏಷಾಗುಂ ರಾಜಾ ಭೂಯಾಸಂ. ಅಮ್ಮ, ಕೊನೆಗೂ ಈ ಗಳಿಗೆ ಬಂತು ನೋಡಿ. ನನ್ನ ಮಗಳು ಮದ್ವೆ ನೋಡ್ತೀನ ಅಂತ ಅಂದ್ಕೊಂಡಿದ್ದೆ. ಅವಳು ಕುತ್ತಿಗೆಗೆ ತಾಳಿ ಕಟ್ಟೋ ಕ್ಷಣ ನೋಡ್ತಾ ಇದ್ದೀನಿ ಅನ್ನೋದು ನಂಗೆ ನಂಬಿಕೆ ಆಗ್ತಾ ಇಲ್ಲ ಅಮ್ಮ. ಎಲ್ಲದು ಹಾಗೆ ಕಣೆ, ಒಳ್ಳೆ ದಿನ ಬಂದೇ ಬರುತ್ತೆ ಅಂತ ನೀನು ಮಗಳು ಹೇಳ್ತಾ ಇದ್ಲು. ಕೊನೆಗೂ ಮದುವೆ ಆಗೋ ಕ್ಷಣ ಬಂದೇ ಬಂತು ನೋಡು. ನಂಗಂತೂ ಈಗ ನೆಮ್ಮದಿನಪ್ಪ. ಯಂತು ನದಯೋ ವರ್ಷಂತು ಪರ್ಜನ್ಯಾಃ. ಮಕ್ಳಿಗೆ ಯಾವ ಟೈಮಲ್ಲಿ ಆಟಾಡ್ಬೇಕು ಒಂದು ಗೊತ್ತಾಗಲ್ಲ. ಅಂತೂ ನನ್ನ ಮೊಮ್ಮಗ ಮದುವೆ ಆಗ್ತಿದ್ದಾನೆ ಅನ್ನೋದೇ ನನಗೆ ಸಂತೋಷ.
ಹೌದಜ್ಜಿ, ನನ್ಗೂ ಅದೇ ಆಶ್ಚರ್ಯ. ಅಲ್ಲ, ಸಂತೋಷ. ಊರ್ಮಿಳಾ 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 ಹೇಳಿ. ಮಾಂಗಲ್ಯಂ ಮಾಂಗಲ್ಯಂ ತಂತು ತಂತು ನಾನೇನ ನಾನೇನ ಮಮ ಮಮ ಜೀವನ ಜೀವನ ಹೇತುನಾ ಹೇತುನಾ ಕಂಠೆ ಕಂಠೆ ಬದ್ಧಾಮಿ ಬದ್ಧಾಮಿ ಸುಭಗೆ ಸುಭಗೆ ತ್ವಂ ಜೀವ ಜೀವ ಚರ ಚರ ಅಕ್ಷತಂ ಅಕ್ಷರಂ. ಇಲ್ಲಿಗೆ ಈ ಕತೆ ಮುಗಿಯಿತು ಶ್ರದ್ಧಾ. ನಾಳೆಯಿಂದ ಹೊಸ ಕಾದಂಬರಿ ಶುರು ನಿನ್ನ ಪಾಲಿಗೆ. ಗಟ್ಟಿ ಮೇಳ ಗಟ್ಟಿ ಮೇಳ. ಊರ್ಮಿಳಾ मांगल्यं तन्तु नानेन मम जीवन हेतुना कंठे बध्नामि शुभगे त्वं जीवः शरदः शतम्. ದೇವನೆಲ್ಲೋ ಕೂತು ಹೊಸೆವ ಮನುಜರನ್ನು ಇಲ್ಲಿ ಬೆಸೆವ. ಅಂದವಾದ ಬಂದ ಪರಿವ ಕನಸಿಗೊಂದು ಕಣ್ಣ ಕೊಡುವ. ಒಳಿತಿಗಾಗಿ ಸ್ನೇಹಕ್ಕಾಗಿ ನಲಿವಿಗಾಗಿ ಒಲುಮೆಗಾಗಿ ಆಗಲಿ ಶುಭ ವಿವಾಹ, ಆಗಲಿ ಶುಭ ವಿವಾಹ, ಆಗಲಿ ಶುಭ ವಿವಾಹ, ಆಗಲಿ ಶುಭ ವಿವಾಹ. ಇದನ್ನ 3 ಗಂಟೆ ಹಾಕ್ಬಿಡಿ. ಅರ್ಥೇ ಚ ಅರ್ಥೇ ಚ ಧರ್ಮೇ ಚ ಧರ್ಮೇ ಚ ಕಾಮೇ ಚ ಕಾಮೇ ಚ ನಾತಿಚರಾಮಿ ನಾತಿಚರಾಮಿ ಚರಿಷ್ಯಾಮಃ. ನೆನ್ನೆಗಳ ನೋವನ್ನು ಮರೆತು ನಾಳೆಗಳ ನೆಮ್ಮದಿ ಅರಿತು ಜೀವಕ್ಕೆ ಜೀವವು ಬೆಸೆದು ಭಾವಕ್ಕೆ ಭಾವವು ಹೆಣೆದು ಆಗಲಿ ಶುಭ ವಿವಾಹ, 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 ಆಗಲಿ ಶುಭ ವಿವಾಹ. ಶುಭ ವಿವಾಹ. ಇವತ್ತಾಳಿ ನಾನೇ ಕಟ್ಟಿಸ್ತಾ ಇದ್ದೀನಿ. ಊರ್ಮಿಳಾ ಇದನ್ನ ಬಿಚ್ಚೋ ಹಾಗೆ ಮಾಡೋದು ನಾನೇ ಶ್ರದ್ಧಾ, ನಾನೇ. ಊರ್ಮಿಳಾ ನೋಡ್ತಾ ಇರು. ಊರ್ಮಿಳಾ ಇವತ್ತು ಅಕ್ಷತೆ ಮಳೆ, ನಾಳೆ ಬೆಂಕಿ ಮಳೆ.